ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಸಂಖ್ಯೆಗಳು ಅದೃಷ್ಟಗಳು ಅನ್ನತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದು ಇನ್ಕಮ್ ಕೊಟ್ಟಿರ್ತಾನೆ. ಆದರೂ ನಾವು ಸ್ವಲ್ಪ ಬಯಸೋದು ಜಾಸ್ತಿ, ಸೇಫ್ಟಿ ಇರಬೇಕು. ಸದಾ ನಮ್ಮ ಜೇಬ್ ತುಂಬ ಒಂದಷ್ಟು ಜೇಬ್ ತುಂಬ ನಮಗೇನು ಇಲ್ಲ, ಒಂದು ಕೈ ತುಂಬ. ಅದೇ ರೀತಿಯೇ ಈ 4ನೇ ತಾರೀಕು, 13ನೇ ತಾರೀಕು, 22ನೇ ತಾರೀಕು, 31ನೇ ತಾರೀಕು ಇರತಕ್ಕಂಥ ರಾಹು ಸಂಖ್ಯೆಗಳು. ಇದನ್ನ ರಾಹುಗೆ ಸಂಬಂಧಪಟ್ಟಂತ ಸಂಖ್ಯೆಗಳು ಅಂತ. ಅದೇ ರೀತಿಯ ರಾಹು ನಕ್ಷತ್ರಗಳು ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ. ನೀವು ತಳಮಳವೇ, ನೀವು ಯಾರ ಜೊತೆಲಿ ಇರ್ತೀರೋ ಅದಾಗ್ಬಿಡ್ತೀರೋ, ಅದು ನಿಮಗೆ ಕೊಟ್ಟಿರೋ ಶಕ್ತಿ. ನೀವು ಗುರುಗಳ ಜೊತೆಲಿದ್ರೆ ಗುರುಗಳ ಗುರು ಜಗದ್ಗುರುವೇ. ಚಾಂಡಾಳರ ಜೊತೆಲಿದ್ರೆ ನಿಮಗೆ ಮೀರಿದ ಚಾಂಡಾಳ ಆಲೋಚನೆ ಇನ್ಯಾರಿಗೂ ಬರಲ್ಲ. ನಿಮ್ಮಷ್ಟು ಪಾಯ್ಸನ್ ಜೊತೆಲಿದ್ರೆ ಯು ಆರ್ ಎ ಡೆಡ್ಲಿಯೆಸ್ಟ್ ಪಾಯ್ಸನ್, ಕಿಂಗ್ ಕೋಬ್ರಾ ನೀವು. ಹೌದು ಅಲ್ವೋ ಹೇಳಿ, ಅಂತ ಥಾಟ್ಸ್ ಬರುತ್ತೆ. ಒಬ್ಬ ಮನುಷ್ಯನಿಗೆ ತುಂಬಾ ಬೀಭತ್ಸ ಆಗಿ ಎಷ್ಟೋ ಜನರ ಕೊಲೆಗಳಿಗೆ, ಆಕ್ಸಿಡೆಂಟ್ಗಳಿಗೆ ಇದೆಲ್ಲ ಕಾರಣಕರ್ತ ಆದ್ನಂತೆ ಅಂತೆಲ್ಲ ವಿಷ ಇಟ್ಟು ಸಾಯಿಸೋದ್ರಂದೆ ಈ ಪ್ರಭಾವ, ರಾಹು ಪ್ರಭಾವವೇ. ರಾಹು ಪ್ರಭಾವ ಎಲ್ಲ ಬಿಟ್ಟು ಎಲ್ಲ ದಾನ ಮಾಡಿಬಿಟ್ಟಂತೆ, ಎಲ್ಲ ಕೊಟ್ಟು ಸರ್ವಸಂಗ ಪರಿತ್ಯಾಗಿ ಹೋಗಿ ಎಲ್ಲೋ ಜೋಳಿಗೆ ದಾಸೆಯನ್ನಾಗಿ ಭವತಿ ಭಿಕ್ಷಾಂದೆ, ನಂಗೇನು ಬೇಡ, ಈ ಲೋಕವೇ ಮಾಯೆ, ಇನ್ಯಾವುದೂ ಬೇಡ ಅಂತ ಬಿಟ್ಟು ಹೋಗ್ತಾರಲ್ಲ ಅಂತ ಒಂಥರ ಗುರುವಿನ ಒಂದು ಅತ್ಯಂತ ಆಂತರಿಕ ಗುರು, ಯಾರಿಗೂ ಸಿಗದ ಗುರು, ಯಾರ ಎಲ್ಲೆಗೂ ಸಿಲುಕದ ಗುರು. ಎಲ್ಲೋ ಕಾಡು ಮೇಡು ಬೆಟ್ಟ ಅಲದಾಟ, ಅಲ್ಲಿ ಹೋಗ್ಬಿಡೋಣ, ಅಲ್ಲಿ ಇದು ಬಿಡೋಣ, ಜನ ಬೇಡ, ಕುಟುಂಬ ಬೇಡ, ಎಂಥದ್ದು ಬೇಡ, ಇಂಥ ಒಂದು ಆಲೋಚನೆಗಳು ಕೂಡ ಬರ್ತಿದೆ ಅಂದ್ರೆ ಈ ನಕ್ಷತ್ರ, ಈ ಸಂಖ್ಯೆಗಳಲ್ಲೇ ಹುಟ್ಟಿರ್ತೀರಿ. ಹೌದು ಅಲ್ವೋ ಹೇಳಿ. ಈ 4, 13, 22, 31 ಇಲ್ಲವೇ ಸ್ವಾತಿ ನಕ್ಷತ್ರ, ಆರಿದ್ರ ನಕ್ಷತ್ರ ಹಾಗೂ ಶತಭಿಷ ನಕ್ಷತ್ರ. ಹೌದು ಅಲ್ವೋ ಹೇಳಿ ಮಕ್ಕಳೇ. ನೀವು ಹಾಗೇನೆ, ನೀವು ಬೆಲ್ಲದ ಜೊತೆಯಲ್ಲಿರುವ ಸಿಹಿ, ನೀವು ಬೆಲ್ಲದ ಸಿಹಿ. ಬೆಲ್ಲ ಅಲ್ಲ ಸಿಹಿ, ಅದ್ರ ಒಳಗಡೆ ಇರೋ ಸಿಹಿ. ಬೆಲ್ಲ ಸಿಹಿ ಕಣೋ ಅಂತ. ಹಾಗೆ ಬೇವು ಕೈ ಅಂತಾರೆ, ಆ ಕೈ ನೀವೇ. ಸ್ಪೈಸಿ ಕಣೋ ಅಂತಾರಲ್ವಾ, ಅದು ನೀವೇ. ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಇವೆಲ್ಲ ಸಾಂಬಾರು ಪದಾರ್ಥಗಳಿಗೆ ನಿಜ ಹೇಳ್ಬೇಕು ಅಂದ್ರೆ ರಾಹುಕಾರಕತ್ವ ತುಂಬಾ. ಅದಕ್ಕೆ ಹೇಳ್ತಿರ್ತಾನೆ, ಸ್ಪೈಸಿ ತಿಂತಾರೆ, ಪಲಾವು, ಫ್ರೈಸು, ಗ್ರಿಲ್ಸು ಏನು ತಿಂದರೂ ಜೀರ್ಣಿಸ್ಕೊಳ್ತಕ್ಕಂಥವರು, ಎಂಥದನ್ನಾದರೂ ಬಂದು ಹಿಂಗ್ ನಿಂತ್ಕೊಳ್ತಕ್ಕಂಥವರು. ಈ ಶಕ್ತಿ ಇರುತ್ತೆ. ನೋಡೋಕ್ ಸಾಮಾನ್ಯರಾಗೆ ಕಾಣಿಸೋದು ನೀವೊಂಥರ ನೆರಳು. ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ನೆರಳಿರುತ್ತೆ. ಒಳ್ಳೆ ನೆರಳು ಇರುತ್ತೆ, ಕೆಟ್ಟ ನೆರಳು ಇರುತ್ತೆ. ಅವನಿಗೇ ಗೊತ್ತಿಲ್ಲದೆಯೇ ಕೆಲವೊಂದು ಭಾವ, ಹಾವ, ಆಲೋಚನೆ, ವಿಕಾರಗಳು ಇಲ್ಲ. ಮೇಲೆ ವಿಕಾರ ಇರ್ಬೋದು, ಒಳಗಡೆ ಒಬ್ಬ ಸ್ವೀಕಾರದ ವ್ಯಕ್ತಿ ಇರ್ತಾನೆ. ಅವ್ರನ್ನ ತುಂಬಾ ಜನ, ಕೆಲವರು ತುಂಬಾ ಕೆಟ್ಟವರು ಅಂತಿರ್ತಾರೆ. ಅವ್ರ ಒಳಗಡೆ ತುಂಬಾ ಮಡದಿಗೆ ಒಳ್ಳೆ ಗಂಡ ಆಗಿರ್ಬೋದು, ಮಕ್ಕಳಿಗೆ ಒಳ್ಳೆ ತಂದೆ ಆಗಿರ್ಬೋದು. ಹಾಗೆಯೇ ಕೆಲವರು ತುಂಬಾ ಒಳ್ಳೆಯವರು ಅನ್ಕೊಂಡವ್ರಿಗೆ ಏನೋ ಒಂದು ಅಭ್ಯಾಸಗಳು, ದುರಭ್ಯಾಸಗಳು, ಚಟಗಳು, ದುಶ್ಚಟಗಳು, ದುರ್ಬುದ್ಧಿಗಳು, ವಿಕಾರ ಬುದ್ಧಿಗಳು ಇರ್ತವೆ. ನೆರಳು ಇದುವೇ 4, 13, 22, 31 ನೋಡಕ್ ತುಂಬಾ ಧೈರ್ಯಸ್ತೆ. ಆ ಜಿರಳೆ ಕಂಡ್ರೆ ಭಯ ಕೆಲವರಿಗೆ. ರಾತ್ರಿ ಲೈಟ್ ಹೋದ್ರೆ ಭಯ. ತಣ್ಣೀರ್ ಸ್ನಾನ ಕಂಡ್ರೆ ಭಯ. ಒಬ್ಬನೇ ಓಡಾಡೋಕ್ ಭಯ, ಒಬ್ಬನೇ ಡ್ರೈವ್ ಮಾಡೋಕ್ ಭಯ. ಪಟಾಣ್ ತಳ ಇದಾನಪ್ಪ ಅವನು. ಹೌದು ಅಲ್ವೋ ಹೇಳಿ. ಈ ಸ್ವಾತಿ ನಕ್ಷತ್ರ, ಆರುದ್ರ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು ಹೆಂಡತಿ ಕಂಡ್ರೆ ಭಯ, ಗಂಡ ಕಂಡ್ರೆ ಭಯ, ಏನೋ ಒಂದು ಭಯಗಳು ನಿಮಗೆ ಇದ್ದೇ ಇರುತ್ತೆ. ನಿಮ್ಮಷ್ಟು ಗಟ್ಟಿಗುಂಡಿಗೆಯವರಿಲ್ಲ, ನಿಮ್ಮಷ್ಟು ಪುಕ್ಕಲರೂ ಇಲ್ಲ. ವಿಪರೀತವಾದಂತ ಆಕಾಂಕ್ಷೆಗಳು. ನೀವು ಚಿಕ್ಕದಕ್ಕೆಲ್ಲ ಆಸೆ ಪಡೋಲ್ಲ.
4, 13, 22, 31. ಹಾಗೆಯೇ ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ. ನೀವು ಚಿಕ್ಕದಕ್ಕೆ ಆಸೆ ಪಟ್ಟಿರೋದು, ಚಿಕ್ಕದ್ರ ಏನೋ ಬಾಲಕ್ ಬಂದಿದ್ ಪಂಚಾಮೃತ ಬಿಡೋ, ಬಂದಷ್ಟು ಬರ್ಲಿ ಅಂತ. ಖಂಡಿತ ಇಲ್ಲ. ನೀವು ಓ ದೇವರೇ, ಅಳತೆಗೆ ಮೀರಿದ ಆಸೆ. ಬದುಕಿದ್ರೆ ಅಲ್ಲ ಬದುಕ್ಬೇಕು, ಬಿಡಲ್ಲ ನೀವು. ಮತ್ತೆ 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 ಮರಳಿ ಪ್ರಯತ್ನವ ಮಾಡಿ. ಗ್ರಹಗಳೇನಾದರೂ ಪರಿಚ್ಛೇದವಾಗಿ ನಿಮ್ಮ ಜಾತಕದಲ್ಲಿ ದೋಷವಾಗಿ ನಿಂತಿದ್ರೆ ನಮ್ಮನ್ನು ಕರ್ಕೊಂಡೋಗಿ ಜೈಲರು ಇಲ್ಲ ಜೈಲ್ ಒಳಗಡೆ ಕೈದಿ. ನಾನು ನೋಡಿದ್ದೇನೆ ಈ ಸಂಖ್ಯೆಗಳು. ಇಲ್ಲ ನಿಮಗ್ ಸಿಗುವಷ್ಟು ಗೌರವ, ಜಗದ್ಗುರು ಪೀಠ, ಪೀಠಾಲಂಕಾರ, ತುಂಬ ದೊಡ್ಡ ಧನಾಧಿಪತಿ, ಬೆಟ್ಟಿಂಗ್, ಜೂಜು, ಸಟ್ಟ, ಬಾಜಿ, ಇಂಥವುಗಳಲ್ಲೂ ನಿಮ್ಮನ್ನ ಅಟ್ರಾಕ್ಷನ್. ನಿಮಗೆ ಶಾರ್ಟ್ ಕಟ್ ದುಡ್ಡು ಏನೋ ಗೊತ್ತಿಲ್ಲ, ದುಡ್ಡಿನ ಮೇಲೆ ಇಲ್ಲ ಸ್ಥಾನದ ಮೇಲೆ ಹಿಂಗ್ ನೋಡ್ತಲೇ ಇರುತ್ತೆ. ಆ ಒಂದು ಸ್ಥಾನ ಬೇಕು, ವಾಟ್ ಎವರ್ ದ ಕಾಸ್ಟ್ ಅನ್ನತಕ್ಕ. ಅದಕ್ಕೋಸ್ಕರ ಯಾವ ತ್ಯಾಗಕ್ಕಾದರೂ ಸರಿಯೇ ಸಿಕ್ಕಾಬಟ್ಟೆ ಕಷ್ಟಪಡ್ತೀರಿ, ಪಟ್ಟಿದ್ದೀರಿ ನೀವು. ನಿಮ್ಮಷ್ಟು ಎಲ್ರು 10 ಅವರ್ ಕೆಲಸ ಮಾಡಿದ್ರೆ ನೀವು 100 ಗಂಟೆ ಕೆಲಸ ಮಾಡಬಲ್ರಿ. ಅದು ನಿಮ್ಮ ತಾಕತ್ತು. ಅದೇ ಹೇಳಿದ್ನಲ್ಲ, ನಿಮಗೆ ಸರಿಯಾದ ಗುರು ಸಿಗ್ಬೇಕು. ನೀವು ಹೆಂಗೆ ಅಂದ್ರೆ, ಈ ಲೋಟದಲ್ಲಿರುವಂತ, ಈ ಚೊಂಬಲ್ಲಿರೋ ನೀರು, ಒಂದು ಚೊಂಬು ನೀರು ಗುರುಗಳೇ ಅಷ್ಟೇ. ಇದೇ ಗುರು, ಒಂದು ಪ್ಲಾಟ್ಫಾರ್ಮ್, ಕರೆಕ್ಟ್ ಆದ ಪ್ಲಾಟ್ಫಾರ್ಮ್ ಸಿಕ್ಕಿಬಿಟ್ರೆ ಒಂದು ಚೊಂಬು ನೀರು, ಇದೇ ನೀರನ್ನು ತಗೊಂಡೋಗಿ ಹಂಡೆಯಲ್ಲಿ ಹಾಕಿದ್ರೆ ಹಂಡೆಯಷ್ಟು ನೀರು. ಚಿಕ್ಕ ಲೋಟದಲ್ಲಿ ನೀರು ಹಾಕಿದ್ರೆ 1 ಲೋಟ ನೀರು ಕಾಣೋ ಅಷ್ಟೇ. ನೀವು ಹಂಡೆಯಲ್ಲಿ ಹಾಕಿದ್ರೆ ಹಂಡೆಯಷ್ಟು, ಸಮುದ್ರದಲ್ಲಿ ಹಾಕಿದ್ರೆ ಸಮುದ್ರದಷ್ಟು ನೀವು, ಸಮುದ್ರದಷ್ಟು ನೀರು ನೀವು. ಅಳತೆಗೆ ಮೀರಿದ ಶಕ್ತಿ, ಅಳತೆಗೆ ಮೀರಿದ ಆಲೋಚನೆ ಅಂತ ನಿಮಗೆ ಸಡನ್ ಆಗಿ 10 ರೂಪಾಯಿ ಇರುತ್ತೆ, 10,000 ಇರುತ್ತೆ. ಇದು ಈ ರೀತಿ ದುಡ್ಡು ಬರುತ್ತೆ. ಓಹೋ, ಅಷ್ಟಿಷ್ಟಲ್ಲ, ಕೈ ತುಂಬಾ ದುಡ್ಡು, ಏನು ಹೆಸರು ಕೀರ್ತಿ ಎಲ್ಲ ಸರೌಂಡೆಡ್ ಬೈ ಅಂದ ಆನಂದ, ಎಲ್ಲವೂ ಬೇಕು ನಿಮಗೆ. ಇಲ್ಲ ಯಾವುದು ಬೇಡ, ಬಿಟ್ಬಿಡಿ ಗುರುಗಳೇ. ಹೌದು ಅಲ್ವೋ ಹೇಳಿ, ಎಷ್ಟು ಜನ ಈ ಒಂದು ಸಂಖ್ಯೆ 4, 13, 22, 31. ಹಾಗೆಯೇ ಸ್ವಾತಿ ನಕ್ಷತ್ರ, ವಿಶಾಖ, ಆರುದ್ರ ನಕ್ಷತ್ರ, ಶತಭಿಷ ನಕ್ಷತ್ರ. ನೀವು ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರು, ನಿಮಗಿಂತ ಆಲೋಚನೆಗಳಿದಾವ ಇಲ್ವಾ ಹೇಳಿ? ಹೌದು, ಚಾನ್ಸ್ ಇಟ್ರೆ ಆ ಸೀಟು ನಂದಾಗಿರ್ಬೇಕು, ಅದಿರುತ್ತೆ ನಿಮಗೆ. ಅಲ್ಲೊಂದು ನಿಮಗೆ ದಶ ಭುಕ್ತಿ ಯೋಗ ಕರಣ ಎಲ್ಲ ಸರಿಯಾಗಿ ಒಂದು ಗುರುವೋ ನಾಯಕನೋ ದೊರೆಯೋ ನಿಮ್ಮ ಪಕ್ಕದಲ್ಲಿ ನಿಂತು ಬಿಟ್ಟರೆ ನೀವು ಯಾವ ಸ್ಥಾನವನ್ನು ಬೇಕಾದ್ರೂ ಪಡೆದು ಬಿಡ್ತೀರಿ. ಅಂಥದ್ದೊಂದು ತಾಕತ್ತಿದೆ. ದಿಢೀರ್ ಶ್ರೀಮಂತಿಕೆ, ದಿಢೀರ್ ಹೆಸರು, ದಿಢೀರ್ ಕೀರ್ತಿ, ದಿಢೀರ್ ಎಲ್ಲ ದಿವಾಳಿ ಆದ್ರು ಈ ಪ್ರಭಾವಗಳಲ್ಲಿರೋನ್ನ ನಾನು ತುಂಬಾ ನೋಡಿದ್ದೇನೆ. ಹೌದು, ಅಂಥದ್ದೊಂದು ತಾಕತ್ತು ನಿಮಗೆ. ಅದಕ್ಕೆ ಸಡನ್ ಆಗಿ ದೇವರು ನಿಮ್ಗೆ ಅಷ್ಟು ಕೊಡ್ತಾನೆ, ಸಡನ್ ಆಗಿ ಏನೂ ಇಲ್ಲ. 10 ರೂಪಾಯಿ ಇರೋಲ್ಲ ಟೀ ಹೊಡಿಲಿಕ್ಕೆ, 10 ರೂಪಾಯಿ ಟೀ ಹೊಡೆಯಲು ಇರುವುದಿಲ್ಲ. ಯಾವುದು ಗುರುಗಳ ಇದಾಗ್ತಿರುತ್ತೆ, ಹೌದು ಅಲ್ವೋ ಹೇಳಿ? ನೀವು ಬಂದು ಒಂದು ಅಧಿಕಾರ ಇಲ್ಲ ದುಡ್ಡು ಇಲ್ಲ, ಇವೆರಡೂ ಇರಬೇಕು. ನಿಮಗ್ ನೆಮ್ಮದಿಯಾಗಿ ಮಲ್ವಲ್ಲ. ನೀವು ನೆಮ್ಮದಿಯಾಗಿದ್ದಾಗೆ ಕಾಣಿಸ್ತೀರಿ ನಗ್ನ. ಇಲ್ಲ, ಪ್ರಖ್ಯಾತ ಪಂಡಿತ ಆಗ್ಬೇಕು, ಪ್ರಖ್ಯಾತ ಪ್ರೊಫೆಸರ್ ಆಗ್ಬೇಕು, ಪ್ರಖ್ಯಾತ ಲೆಕ್ಚರರ್. ಐ ಶುಡ್ ಬಿ ನಂಬರ್ 1. ಎಸ್, ಪೋಸ್ಟ್ ಮಾರ್ಟಮ್ ಸ್ಪೆಷಲಿಸ್ಟ್. ಎಸ್, ಈ ತರದ್ದೇ ಯಾರು ಮಾಡದ ವಿದ್ಯೆಗಳು, ಯಾರು ಮಾಡದ ಸಾಧನೆಗಳು. ವೆರಿ ಬಿಗ್ ಬಾಡಿ ಬಿಲ್ಡರ್, ವೆರಿ ಬಿಗ್ ಕುಸ್ತಿಪಟ್ಟು. ದಾರಾ ಸಿಂಗ್ ಜಾತಕದಲ್ಲಿ ನೋಡಿದ್ದೇನೆ. ಇಂಥ ಒಂದು ರಾಹುಕೇತುಗಳ ಪ್ರಭಾವ, ನಕ್ಷತ್ರಗಳ ಪ್ರಭಾವ. NT ರಾಮರಾವ್, ಡಾಕ್ಟರ್ ರಾಜ್ಕುಮಾರ್, MG ರಾಮಚಂದ್ರನ್. ಸುಮ್ಮನೆ ಅನ್ಕೋಬೇಡಿ ಮಕ್ಕಳೇ, ನಕ್ಷತ್ರಗಳ ಪ್ರಭಾವ ಸರೌಂಡೆಡ್ ಬೈ ಎವ್ರಿಥಿಂಗ್. ನೋಡಿ, ಅವರು ಬೆಳೆದಂತ ಎತ್ತರ ಈಗಲೂ ಕೂಡ ಚರಿತ್ರೆಯಲ್ಲಿ ಹೆಸರು ಅಂತ ಹೇಳ್ತೇವೆ. ಅಂಥದ್ದೊಂದಿರುತ್ತೆ, ಚರಿತ್ರೆಯಲ್ಲಿ ಹೆಸರು ನಿಲ್ಲುವಂಥದ್ದಾಗುತ್ತದೆ. ನಿಮಗೇ ಗೊತ್ತಿಲ್ಲ.
ಸರಿಯಾದ ಬಳಕೆ. ನಿಮ್ ಸ್ವಲ್ಪ ಕಾಮನೆಗಳನ್ನ, ಆಸೆಗಳನ್ನ, ಆತುರಗಳನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತ ಹೇಳ್ತೇವೆ. ಬಟ್ ಅಲ್ಲೊಂದು ಶಫಲೆ ಅಂತ ನಿಮಗೆ ಸದಾ ಈ ರೀತಿ ಏರುಪೇರು ದುಡ್ಡಿನ ವಿಚಾರದಲ್ಲಿ ಆಗ್ತಿರುತ್ತಲ್ವಾ, ಒಂದ್ ಕೆಲಸ ಮಾಡಿ. ಹೌದು, ನಿಮ್ಮ ಬ್ಯಾಗಲ್ಲಿ ಒಂದು ಚಿಕ್ಕ ಡಬ್ಬಿ ತಗೊಳ್ಳಿ. ಸ್ಟೀಲ್ ಡಬ್ಬಿಯೋ ಬೆಳ್ಳಿ ಡಬ್ಬಿಯೋ, ಚಿಕ್ಕದೊಂದು ಸ್ಟೀಲ್ ಡಬ್ಬಿ, ಒಂದು 4-5 ಚಕ್ಕೆ, ಸ್ಪೈಸಸ್. ರಾಹು ಈಸ್ ಎ ಸ್ಪೈಸಸ್ ಮ್ಯಾನ್ ಅಂತ. ಒಂದು ಲವಂಗ, ಏಲಕ್ಕಿ ಸಿಕ್ಕರೆ, ಒಂದು ಜಾಕಾಯಿ. ಈ 4ರ ಸಂಖ್ಯೆನಲ್ಲೇ ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ ಚಿಕ್ಕ ಡಬ್ಬದಲ್ಲಿ ಹಾಕಿ ನಿಮ್ಮ ಪರ್ಸಲ್ ಆಗಲ್ಲ ಬಿಡಿ, ನಿಮ್ಮ ಕ್ಯಾಶ್ ಬಾಕ್ಸ್, ನಿಮ್ಮ ಆ ಒಂದು ಕ್ಯಾರಿ ಬ್ಯಾಗ್, ವ್ಯಾನಿಟಿ ಬ್ಯಾಗ್, ಇದರಲ್ಲಿ ಇಟ್ಕೊಂಡಿರತಕ್ಕಂಥದ್ದು ಮಾಡಿ. ಸದಾ ದುಡ್ಡು ಓಡಾಡ್ತಾ ಇರುತ್ತೆ, ಫ್ಲೋ ಆಫ್ ಮನಿ. ತಲೆಕೆಟ್ಟೋಗ್ಬಿಡುತ್ತೆ ಇಲ್ಲ ಅಂದ್ರೆ ನಿಮಗೆ, ಹೋಗಿ ಗುರುಗಳೇ ಸಾಕಾಗ್ಬಿಟ್ಟಿದೆ ಅನ್ನಿಸ್ತಕ್ಕಂಥದ್ದು ಅಂಥದ್ದೊಂದು ಇರುತ್ತೆ. ನೀವು ಯಾವಾಗ್ಲೂ ದೊಡ್ಡವ್ರ ಜೊತೆಲೇ ಇರೋರು ನೀವು. ಇದು ನಿಮ್ ತಾಕತ್ತು. ಕರೆಕ್ಟಾಗಿ ಯಾರಾದ್ರೂ ಗುರ್ತಿಡಿದು ನಿಮ್ಮನ್ನ ಹಿಡ್ಕೊಂಡು ಕೈ ಹಿಡಿದು ನೀವು ಕೂಡ ಅಂಥದ್ದೊಂದು ಪರಿಶ್ರಮ ಪಟ್ಬಿಟ್ರೆ ಜಗಜಟ್ಟಿಯೇ, ನೇಮಿಂಗ್, ಫೇಮ್ ಎಲ್ಲವೂ ತಗೊಬಂದು ನಿಮ್ ಕಾಲ ಹತ್ರ ಬಿಸಾಕ್ತಕ್ಕಂಥದ್ದಾಗುತ್ತೆ. ಅದರಿಂದ ಆ ಬೊಗಸೆ ತುಂಬ ದುಡ್ಡಿಗೆ ನೀವು ಯಾವಾಗಲೂ ಆ ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ ಇದನ್ನ ಇಟ್ಕೊಂಡಿರಿ, ಆ ಸ್ಪೈಸಸ್ ನೋಡಿ. ನಿಮ್ಗೆ ಯಾವತ್ತಿಗೂ ಆ ದುಡ್ಡಿಗೆ ಕೊರತೆ ಬರುವುದಿಲ್ಲ. ಕೋಟೀಶ್ವರ ಅಂತ ಹೇಳ್ತಿಲ್ಲ, ನಿಮ್ಮ ದುಡಿತಕ್ಕಂಥ ದುಡ್ಡು, ಖರ್ಚಿಗೆ ತಕ್ಕಷ್ಟು ದುಡ್ಡು ನಿಮಗೆ ಸದಾ ಒಂದು ಆಸರೆಯಾಗಿ ನಿಲ್ತಕ್ಕಂಥದ್ದಾಗುತ್ತೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ.